ಚಾಮ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋ ಬಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ಯಾಕಂತಂದರೆ ಒಂದು ಆ್ಯಪ್ ನನ್ನ ಡೇನ ಡಿಸೈಡ್ ಮಾಡುತ್ತೆ. ಇವತ್ತು ನಾನು ಏನೇನು ಮಾಡ್ತೀನಿ, ಏನು ಲೈಕ್ ಎಲ್ಲದನ್ನೂ ChatGPT ಡಿಸೈಡ್ ಮಾಡುತ್ತೆ. ಹೇಗಿರುತ್ತೆ ಏನು ನನಗೂ ಗೊತ್ತಿಲ್ಲ, ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ChatGPT ನನ್ನ ಡೇನ ಇಂಟ್ರೆಸ್ಟಿಂಗ್ ಮಾಡುತ್ತಾ, ಬೋರಿಂಗ್ ಮಾಡುತ್ತಾ, ಏನು ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಈಗ ChatGPTಗೆ ಒಂದು ನಾಮಕರಣ ಮಾಡೋಣ, ಹೆಸರು ಕೊಡೋಣ. ಬಿಕಾಸ್ ಎವ್ರಿ ಟೈಮ್ ChatGPT ನಾನು ಏನು ಮಾಡಲಿ ಅಂತ ಕೇಳೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಫಸ್ಟ್ ChatGPTಗೆ ಒಂದು ನಾಮಕರಣ ಮಾಡೋಣ. ಹೇ ChatGPT, ನಾನು ನಿನ್ನ ಏನಂತ ಕರೀಲಿ? ಸೊ ChatGPT ಫ್ಯೂ ನೇಮ್ ಸಜೆಷನ್ಸ್ ಕೊಟ್ಟಿದೆ. ನಾನು ChatGPTಗೆ ಚಿಪ್ಪು ಅಂತ ಕರಿತೀನಿ. ಈಗ ನಾನು ಸ್ನಾನ ಮಾಡಬೇಕು. ಸೊ ಚಿಪ್ಪುನ ಕೇಳೋಣ ಎಷ್ಟು ನಿಮಿಷದೊಳಗಡೆ ನಾನು ಸ್ನಾನ ಮುಗಿಸ್ಬೇಕು ಅಂತ. ಓಕೆ, ಆಲ್ರೈಟ್ ಪ್ರಿಯಾ, ಚಿಪ್ಪು ಇಸ್ ಗಿವಿಂಗ್ ಯು ಅ ಸ್ಪೈಸಿ ಸ್ಪಾರ್ಕ್ ಡೇರ್. Finish your bath in 12 minutes or less, including hair wash if needed. ನಾನು ಯೂಶ್ವಲಿ ಸ್ನಾನ ಮಾಡಿದ್ರೆ ಮಿನಿಮಮ್ ಹಾಫ್ ಆನ್ ಅವರ್ ತೊಗೊತೀನಿ, ಬಟ್ 12 ಮಿನಿಟ್ಸ್ ಒಳಗಡೆ ಸ್ನಾನ ಮುಗಿಸ್ಬೇಕು ಅಂತ ಹೇಳ್ತಿದೆ. ಸೊ ಈ ಡೇರ್ನ ಅಕ್ಸೆಪ್ಟ್ ಮಾಡ್ತೀನಿ. ನೋಡೋಣ 12 ಮಿನಿಟ್ಸ್ ಒಳಗಡೆ ಸ್ನಾನ ಮುಗಿಸೋದಕ್ಕೆ ಆಗುತ್ತಾ ಇಲ್ವಾ ಅಂತ. ಫೈನಲಿ ಚಿಪ್ಪು ಕೊಟ್ಟಿದ್ದ ಡೇರ್ ಕಂಪ್ಲೀಟ್ ಮಾಡಿದೆ. ಎಕ್ಸಾಕ್ಟ್ 11 ನಿಮಿಷಕ್ಕೆ ಆಚೆ ಬಂದೆ. ನಾನು ಫುಲ್ ಬೇಗ 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 ಸ್ನಾನ ಮಾಡ್ಕೊಂಡ್ಬಂದೆ. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಫ್ಯಾಮ್ಲಿ ಕಡೆಯಿಂದ ಮ್ಯಾರೇಜ್ಗೆ ಅಂತ ಒಂದು ಪ್ರಪೋಸಲ್ ತಂದಿದ್ದಾರೆ. ಆ ಹುಡುಗನ ಮೀಟ್ ಮಾಡೋದಕ್ಕೆ ಲೈಕ್ ಫಸ್ಟ್ ಕ್ಯಾಶುವಲ್ ಆಗಿ ಮೀಟ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಚಿಪ್ಪುನ ಕೇಳೋಣ ವಧು ಪರೀಕ್ಷೆಗೆ ವರನ ನೋಡೋದಕ್ಕೆ ಏನು ಡ್ರೆಸ್ ಹಾಕ್ಕೊಂಡು ಹೋಗಲಿ ಅಂತ. ಟೈಮ್ ಆಗೋಗಿದೆ ಆಲ್ರೆಡಿ, ಆದರೂ ನಾನು ಇನ್ನೂ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ರೆಡಿಯಾಗಿ ಬೇಗ ಹೋಗಬೇಕು. ಸೊ ನೋಡೋಣ ಏನು ಹೇಳುತ್ತೆ ಚಿಪ್ಪು. ಚಿಪ್ಪು ಬ್ಲ್ಯಾಕ್ ಫ್ರಾಕ್ ಹಾಕೋದಕ್ಕೆ ಹೇಳ್ತಾ ಇದೆ. ಎಸ್, ChatGPT ಹೇಳ್ದಂಗೆ ರೆಡಿ ಆಗಾಯ್ತು. ಫುಲ್ ಟೈಮ್ ಆಗೋಗಿದೆ, ಅವ್ರು ಆಲ್ರೆಡಿ ಅಲ್ಲಿ ಬಂದ್ಬಿಟ್ಟಿದಾರಂತೆ. ಐ ಆಮ್ ಬ್ಯಾಕ್ ಲಕ್ಕಿ ಚಾಮ್ಸ್. ಸೊ ನನ್ನ ವಧು ಪರೀಕ್ಷೆ ಅವ್ರ ವರನ ನೋಡ್ಕೊಂಡು ಬಂದಿದ್ದಾಯಿತು. ತುಂಬ ಎಕ್ಸಾಜರೇಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಸೊ ಹುಡುಗನ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು. ಕ್ಯಾಶುವಲ್ ಮೀಟ್ ಅಷ್ಟೇ, ಕ್ಯಾಶುವಲ್ ಆಗಿ ಮೀಟ್ ಮಾಡಿ ಬಂದಿದ್ದು. ಆ್ಯಂಡ್ ಬರ್ತಾ ಹಾಗೆ ಸ್ವಲ್ಪ ಝುಡಿಯೋಗೆ ಹೋಗಿ ಲೈಟಾಗಿ ಶಾಪಿಂಗ್ ಕೂಡ ಮಾಡ್ಕೊಂಬಂದೆ. ಆ್ಯಂಡ್ ಅಲ್ಲಿ ನಾನು ChatGPT ನಮ್ಮ ಚಿಪ್ಪುನ ಏನು ಕೇಳೋದಕ್ಕಾಗಲಿಲ್ಲ. ಆ ಹುಡುಗ ಅಷ್ಟೇ ಹೆದರ್ಕೊಂಡ್ಬಿಟ್ರೆ ಅನ್ನೋದಕ್ಕೋಸ್ಕರ ನಾನು ಅಲ್ಲಿ ಏನು ಕೇಳೋದಕ್ಕಾಗಲಿಲ್ಲ. ಅಲ್ಲಿ ಏನು ಮಾಡಲಿಲ್ಲ, ಜಸ್ಟ್ ಮೀಟ್ ಮಾಡಿ ಬಂದದ್ದಷ್ಟೇ. ಬರ್ತಾ ಹಾಗೆ ಝುಡಿಯೋಗೆ ಹೋಗ್ಬಿಟ್ಟು ನೆಕ್ ಚೈನ್ಸ್ ಬೇಕಾಗಿತ್ತು. ಸೊ ಹಾಗೆ ಲೈಟಾಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಈಗ ಈವ್ನಿಂಗ್ ಆಗೋಗಿದೆ. ಸೊ ಫ್ರೆಶ್ ಆಗಿ ನೆಕ್ಸ್ಟ್ ನಮ್ಮ ಚಿಪ್ಪುನ ಕೇಳೋಣ ನಾನು ಏನೇನು ಮಾಡಬೇಕು ಅಂತ. ಫಸ್ಟ್ ಈಗ ಊಟ ಮಾಡಬೇಕು. ಇದು ಲೈಕ್ ಈವ್ನಿಂಗ್ ಆಗಿರೋದ್ರಿಂದ ನನ್ನ ಲಂಚ್ ಡಿನ್ನರ್ ಎಲ್ಲನೂ ಇದೆ ಆಯಿತು. ಸೊ ಈಗ ಊಟ ಮುಗಿಸಿ ಅಲ್ಲ, ಫಸ್ಟ್ ಊಟ ಮಾಡೋದಕ್ಕೆ ಚಿಪ್ಪುನ ಕೇಳ್ತೀನಿ ಏನೇನು ತಿನ್ನಬೇಕು ಏನು ಅಂತ. ಕೇಳಿಬಿಟ್ಟು ನೆಕ್ಸ್ಟ್ ನೋಡೋಣ ಏನು ಮಾಡೋದು ಅಂತ. ಸೊ ಫಸ್ಟ್ ಈಗ ಹೋಗ್ಬಿಟ್ಟು ಕ್ವಿಕ್ಕಾಗಿ ಫ್ರೆಶ್ ಆಗ್ತೀನಿ. ಹಾಂ, ಅದಕ್ಕೂ ಮೊದಲು ಝುಡಿಯೋಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಝುಡಿಯೋಲಿ ನಾನು ಇದೆರಡು ಚೈನ್ಸ್ ತೊಗೊಂಡೆ. ಇದು ಒಂದು ಆ್ಯಂಡ್ ಇದು ಒಂದು. ಇದರಲ್ಲಿ ಬಂದ್ಬಿಟ್ಟು 2 ಡಿಫ್ರೆಂಟ್ ಪೆಂಡೆಂಟ್ಸ್ ಇದೆ. ಸೊ ನಂಗೆ ಬೇಕಾದಾಗ ಚೇಂಜ್ ಮಾಡ್ಕೊಬೋದು. ನಂಗೆ ಆ್ಯಕ್ಚುಲಿ ಈ ಪೆಂಡೆಂಟ್ಗಿಂತ ಇದೆರಡು ಇಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸ್ತು. ಸೊ ಇದನ್ನು ತಗೊಂಡೆ ಆ್ಯಂಡ್ ಇದನ್ನು ತಗೊಂಡೆ. ಇಷ್ಟೇ ಝುಡಿಯೋಲಿ ತೊಗೊಂಡಿದ್ದು. ಹೊಸ ಕಲೆಕ್ಷನ್ಸ್ ಬಂದಿದೆ, ಬಟ್ ನನಗೆ ಟೈಮ್ ಇರಲಿಲ್ಲ ಶಾಪ್ ಮಾಡೋದಕ್ಕೆ. ಸೊ ಏನು ತಗೊಂಡೆ ಹಾಗೆ ಬಂದೆ. ಆ್ಯಂಡ್ ಚಿಪ್ಪು ಹೇಳಿದಾಗೆ ಇದೇ ಬ್ಲ್ಯಾಕ್ ಡ್ರೆಸ್ ನಾನು ಹಾಕಿರೋದು. ಇದು ಆ್ಯಕ್ಚುಲಿ ನಮ್ಮ ಡ್ಯಾನ್ಸ್ ರೀಲ್ಸ್ಗೂ ನಾನು ಹಾಕಿದ್ದೆ ಈ ಡ್ರೆಸ್ನ. ಇದೇ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದು. ಹೇರ್ ಸೆಟ್ ಮಾಡೋದಕ್ಕಾಗಲಿಲ್ಲ, ಪವರ್ ಇರಲಿಲ್ಲ. ಮೊದಲೇ ನಾನು ಫುಲ್ ಕರ್ಲಿ ಹೇರ್ ಇರೋದ್ರಿಂದ ಅದು ಬ್ರಷ್ ಮಾಡಿ ಅರ್ಧಂಬರ್ಧ ಸೆಟ್ ಮಾಡಿದ್ರೂ ಈ ಥರ ಆಗೋಗಿದೆ. ಹೀಗೆ ಹೋಗಿದ್ದೆ ಹುಡುಗನ ನೋಡೋದಕ್ಕೆ.
ಫ್ರೆಶ್ ಆಗಾಯಿತು. ಯಾಕೋ ರೈಟ್ ಐ ತುಂಬ ಇಚ್ಛೆ ಆಗ್ತಿದೆ, ಇರಿಟೇಷನ್ ಆಗ್ತಿದೆ, ಏನೋ ಚುಚ್ಚದಂಗೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಈಗ ChatGPTನ ಕೇಳಿದೆ, ನಮ್ಮ ಚಿಪ್ಪುನ ಕೇಳಿದೆ ಲಂಚ್ಗೆ ಏನು ತಿನ್ನಬೇಕು ಅಂತ. ಏನು ತಿನ್ನಬೇಕು ಅಂತ ಕೇಳಿಲ್ಲ, ಆ್ಯಕ್ಚುಲಿ ಆಪ್ಷನ್ ಕೊಟ್ಬಿಟ್ಟು ಕೇಳಿದೆ. ಏನು ತಿನ್ನಬೇಕು ಅಂತ ಕೇಳಿದ್ರೆ ನಮ್ಮ ಮಮ್ಮಿ ಅಷ್ಟೇ ಉಗಿತಾರೆ ನನ್ನ ಮನೇಲಿ ಮಾಡಿರೋ ಅಡುಗೆ ಏನು ಮಾಡಬೇಕು ಅಂತ. ಸೊ ಮನೆಯಲ್ಲಿ ಪೆಪ್ಪರ್ ಚಿಕನ್ ಮಾಡಿದ್ದಾರೆ ಆ್ಯಂಡ್ ಫಿಶ್ ಫ್ರೈ ಮಾಡಿದ್ದಾರೆ. ಸೊ ಎರಡನ್ನೂ ಆಪ್ಷನ್ ಕೊಟ್ಬಿಟ್ಟು ಕೇಳಿದೆ, ಪೆಪ್ಪರ್ ಚಿಕನ್ ಆರ್ ಫಿಶ್ ಫ್ರೈ ಅಂತ. ಅದಕ್ಕೆ ನಮ್ಮ ಚಿಪ್ಪು ಹೇಳ್ತು, ಪಿಕ್ ಫಾರ್ ಟುಡೇ ಫಿಶ್ ಆ್ಯಂಡ್ ಪ್ರಾನ್ ಫ್ರೈ. ಸೊ ಫಿಶ್ ಆ್ಯಂಡ್ ಪ್ರಾನ್ ಫ್ರೈ ತಿನ್ನಬೇಕು ಅಂತ ಹೇಳಿದೆ. ಸೊ ಇವಾಗ ನನ್ನ ಊಟಕ್ಕೆ ಚಿಕನ್ ತಿಂತಾ ಇಲ್ಲ, ಚಿಕನ್ ಬದಲು ಫಿಶ್ ಆ್ಯಂಡ್ ಪ್ರಾನ್ ಫ್ರೈ ತಿಂತಾ ಇದ್ದೀನಿ. ಸೊ ಎಸ್, ಇದು ನನ್ನ ಡಯಟ್ ಲಂಚ್, ನಾನ್ ವೆಜಿಟೇರಿಯನ್ ವರ್ಷನ್. ಆ್ಯಕ್ಚುಲಿ ಫಿಶ್ ಫ್ರೈ ಆ್ಯಂಡ್ ಪ್ರಾನ್ಸ್ ಎರಡೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ, ಲೈಕ್ 1 piece ಆಫ್ ಫಿಶ್ ಫ್ರೈ ಆ್ಯಂಡ್ 4 pieces ಆಫ್ ಪ್ರಾನ್ಸ್. ಬಿಕಾಸ್ ಇದೆರಡು ಡೀಪ್ ಫ್ರೈ ಮಾಡಿರೋದು ನಾನು ತಿನ್ನೋ ಹಾಗಿಲ್ಲ. ನನಗೆ ಪೆಪ್ಪರ್ ಚಿಕನ್ ಮಾಡಿದ್ರು, ಇವತ್ತು ನಾನು ಚಿಪ್ಪು ಹೇಳೋದನ್ನೇ ತಿನ್ನೋದ್ರಿಂದ, ChatGPT ಏನೇನು ಹೇಳುತ್ತೆ ಅದನ್ನೇ ನಾನು ತಿನ್ನಬೇಕು ಅಂತ, ಐ ಮೀನ್ ನನ್ನ ಡೇ ಚೂಸ್ ಮಾಡೋದ್ರಿಂದ ನನಗೆ ಫಿಶ್ ತಿನ್ನಬೇಕು ಅಂತ ಹೇಳಿರೋದ್ರಿಂದ ಫಿಶ್ ತೊಗೊಂಡಿದ್ದೀನಿ. ಪೆಪ್ಪರ್ ಚಿಕನ್ ತಿಂತಾ ಇಲ್ಲ. ಇದರ ಜೊತೆಯಲ್ಲಿ ಮಿಲೆಟ್ ಆ್ಯಂಡ್ ಸೊಪ್ಸಾರು, ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಪಲ್ಯ. ಇದು ನಾನು ಹೇಳ್ದಂಗೆ ಮಿಸ್ ಇಲ್ಲ, ಆಲ್ಟರ್ನೇಟ್ ಡೇಸ್ ಆದರೂ ನಾನು ತಿಂತೀನಿ ನುಗ್ಗೆ ಸೊಪ್ಪಿನ ಪಲ್ಯ, ತುಂಬ ಒಳ್ಳೆಯದು. ಬೆಳಿಗ್ಗೆ ಫೇಸ್ ಪ್ಯಾಕ್ ಹಾಕಿ ಮಿಕ್ಕಿದಂಥ ಬೀಟ್ರೂಟ್ ಅದನ್ನು ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಊಟ ಲೈಕ್ ಲಂಚ್ ಕಮ್ ಡಿನ್ನರ್ ಎರಡೂ ಇದೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದು ಆಯಿತು. ಹೊರಗಡೆ ಹೋಗಿ ಬಂದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಏನಿಲ್ಲ, ಬಿಸಿಲಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ 1 ರೌಂಡ್ ಹೋಗಿ ಬಂದರೆ ಸಾಕು, ಬರೋಷ್ಟರಲ್ಲಿ ಶಾಪಿಂಗು ಬೇಡ ಏನೂ ಬೇಡ, ಸಾಕು ಅಂತ ಅನಿಸ್ಬಿಡತ್ತೆ. ಸೊ ಟಯರ್ಡ್ ಆಗಿತ್ತು ಅಂತ ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ. ಈಗ ChatGPTನ ಕೇಳೋಣ, ನಮ್ಮ ಚಿಪ್ಪುನ ಕೇಳೋಣ ನೆಕ್ಸ್ಟ್ ಏನು ಮಾಡೋದು ಅಂತ. ಇದರ್ ಲೈಕ್ ರಿಮೈನಿಂಗ್ ಈವ್ನಿಂಗ್ನ ಮೂವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡೋದಾ ಆರ್ ಗೇಮ್ ಆಡ್ತಾ ಟೈಮ್ ಸ್ಪೆಂಡ್ ಮಾಡೋದಾ ಅಂತ. ಟಫ್ ಚಾಯ್ಸ್ ಅಂತ ಹೇಳ್ತಾ ಇದೆ, ಬಟ್ ಮೂವಿನ ಚೂಸ್ ಮಾಡಿದೆ. ಸ್ವಲ್ಪ ಬೇಜಾರಾಯಿತು ಆ್ಯಕ್ಚುಲಿ, ನಾನಿವತ್ತು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮೂವಿನ ಚೂಸ್ ಮಾಡಿದೆ. ಚಿಪ್ಪುನ ಕಾಫಿನ ಟೀನಾ ಅಂತ ಕೇಳಿದ್ದಕ್ಕೆ ಕಾಫಿ ಚೂಸ್ ಮಾಡಿದೆ. ಬೆಳಿಗ್ಗೆ ಅರ್ಜೆಂಟಾಗಿ ರೆಡಿಯಾಗಿ ಫುಲ್ ನನ್ನ ಬೆಡ್ಡೆಲ್ಲ ಮೆಸ್ಸಾಗಿದೆ, ತೋರಿಸ್ತೀನಿ 1 ನಿಮಿಷ. ಬೆಳಿಗ್ಗೆ ಟೈಮ್ ಆಗೋಯ್ತು ಅಂತ ಅರ್ಜೆಂಟಲ್ಲಿ ಎಲ್ಲ ಹೀಗೆ ತೆಗೆದಿಟ್ಬಿಟ್ಟು ಎಲ್ಲ ಹರಡು ಹಾಕ್ಬಿಟ್ಟು ಹೋಗಿದ್ದೀನಿ. ಈ ಥರ ಫಸ್ಟ್ ಬೆಡ್ಡನ್ನು ಕ್ಲೀನ್ ಮಾಡಿ ಇದೆಲ್ಲದನ್ನು ತೆಗೆದಿಟ್ಟು ಆಮೇಲೆ ಕಾಫಿ ಕುಡಿತಾ ದಿಯಾ ಮೂವಿ ನೋಡಬೇಕು. ಬೆಡ್ಡೆಲ್ಲ ಕ್ಲೀನ್ ಮಾಡಿ ಈಗ ಕಾಫಿ ಕುಡಿತಾ ದಿಯಾ ಮೂವಿ ನೋಡ್ತಾ ಇದ್ದೀನಿ. ಕಾಫಿ ಜಾಸ್ತಿ ಕುಡಿಬಾರ್ದು ಅಂತ ಬರೀ ಹಾಫ್ ಮಗ್ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ರಿಮೈನಿಂಗ್ ಮೂವಿ ನೋಡ್ತಾ ನನ್ನ ಈವ್ನಿಂಗ್ ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಇನ್ನು ಸಾಕು, ChatGPT ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ದು. ಆಲ್ಮೋಸ್ಟ್ ಟೈಮ್ ಕೂಡ ಆಯಿತು. ನಾನೀಗ ಬೇಗ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಟೆಂಪಲ್ಗೆ ಹೋಗೋದಕ್ಕೆ. ಈ ವಿಡಿಯೋ ನನಗಂತೂ ತುಂಬ ಇಷ್ಟ ಆಯಿತು, ನಾನು ಎಂಜಾಯ್ ಮಾಡಿದೆ, ಲೈಕ್ ChatGPT ಹೇಳಿದ್ದನ್ನೆಲ್ಲ ಫಾಲೋ ಮಾಡಿಕೊಂಡು. ಆ್ಯಂಡ್ ಲೈಕ್ ಸೀರಿಯಸ್ ಆಗಿನೂ ನಮಗೆ ಕೆಲವು ಸತಿ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ಮೈಂಡ್ ಬ್ಲ್ಯಾಂಕ್ ಆಗೋಗಿರುತ್ತೆ. ಆ್ಯಂಡ್ ಕೆಲವು ಸತಿ ಮೂಡ್ ಸ್ವಿಂಗ್ಸಿಂದ ಆಗಿರ್ಬೋದು, ಅಥವಾ ಏನೋ ಡಿಸ್ಟರ್ಬ್ ಆಗಿಬಿಟ್ಟು ಒಂದೇ ಕಡೆ ಕೂತಿರ್ತೀವಿ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಅಂಥ ಟೈಮಲ್ಲಿ ChatGPT ಹೆಲ್ಪ್ ತೊಗೊಂಡು ಏನು ಮಾಡೋದು ಅಂತ ಕೇಳಿದ್ರೆ ಸಾಕು, ಒಂದು ದೊಡ್ಡ ಲಿಸ್ಟೇ ನಮಗೆ ರೆಡಿ ಆಗುತ್ತೆ ಏನು ಮಾಡಬೇಕು ಅಂತ. ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ, ಲೈಕ್ ತುಂಬ ಪ್ರೊಡಕ್ಟಿವ್ ಆಗಬಹುದು ನಾವು ChatGPTನ ಯೂಸ್ ಮಾಡಿಕೊಂಡು. ಇನ್ನೊಂದು, ನಾನು ಇವತ್ತು ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಲೈಕ್ ChatGPT ಹೇಳ್ದಂಗೆ ಯಾವುದಾದ್ರೂ ಒಂದು ಪೇಂಟಿಂಗ್ ಟ್ರೈ ಮಾಡೋಣ ಅಂತ.
ಬಟ್ ಟೈಮ್ ಆಗಲಿಲ್ಲ. ಒಂದು ಮನೆಗೆ ಬರೋಷ್ಟರಲ್ಲೇ ತುಂಬ ಟಯರ್ಡ್ ಆಗೋಗಿತ್ತು ನನಗೆ. ಸರಿ ಇದನ್ನ ಮತ್ತೆ ಪೇಂಟಿಂಗ್ ಅಂತೆಲ್ಲ ಮಾಡಿದ್ರೂ ಟಯರ್ಡ್ ಇದ್ದಾಗ ಚೆನ್ನಾಗಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಬೇಡ ಅಂತ ಈಗ ಮೂವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನು ಅನಿಸ್ತು ಅಂತ ಹೇಳಿ. ChatGPTಯಿಂದ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ನನ್ನ ಡೇ ನಾನು ಕಳೆದಿದ್ದು ಇಷ್ಟ ಆಗಿದ್ದರೆ ತಿಳಿಸಿ ಅದನ್ನು. ಇಲ್ಲ ನೆಕ್ಸ್ಟ್ ಬೇರೆ ಏನಾದರೂ ಈ ಥರದ್ದೇ ಮಾಡಬೇಕು ಅಂತಂದರೆ ಅದನ್ನು ತಿಳಿಸಿ. ಆ್ಯಂಡ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕ್ ನಮಗೆ ತುಂಬ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.